program sponsored by Tiago Finance. 2026 ಆಗಸ್ಟ್ನಿಂದ CKYC 2.0 ಜಾರಿ. ಬ್ಯಾಂಕ್ ವಿಮೆ ಇನ್ವೆಸ್ಟ್ಮೆಂಟ್ ಕೆಲಸಗಳಿಗೆ ಅನುಕೂಲ ಏನು? ಕಂಪ್ಲೀಟ್ ಡೀಟೇಲ್ಸ್. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನಿ. ನಾನು ಕೇಶವ ಪ್ರಸಾದ್. ವೀಕ್ಷಕರೇ, CKYC 2.0 ಅಥವಾ ಕೇಂದ್ರೀಕೃತ ಗ್ರಾಹಕ ಅರಿವು 2.0 ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಭಾರತದಲ್ಲಿ ಬ್ಯಾಂಕಿಂಗ್, ವಿಮೆ ಮತ್ತು ಹೂಡಿಕೆ ಕ್ಷೇತ್ರಗಳಲ್ಲಿ ಗ್ರಾಹಕರ ನೋಂದಣಿ ಪ್ರಕ್ರಿಯೆಯನ್ನು, KYC ಪ್ರಕ್ರಿಯೆಯನ್ನು ಅತ್ಯಂತ ಸರಳವಾಗಿಸಲು ಕೇಂದ್ರೀಕೃತ KYC ಪ್ರಕ್ರಿಯೆಯನ್ನು ಜಾರಿಗೊಳಿಸ್ತಾ ಇದೆ. ಇದನ್ನು CKYC 2.0 ಅಂತ ಕರೀತಾರೆ. ಈ ಯೋಜನೆಯನ್ನು ಜಾರಿಗೆ ತರ್ತಾ ಇದ್ದಾರೆ ಆಗಸ್ಟ್ನಿಂದ. ರಾಯ್ಟರ್ಸ್ ವರದಿಯ ಪ್ರಕಾರ ಬ್ಯಾಂಕ್ಗಳು ಮತ್ತು ವಿಮಾ ಸಂಸ್ಥೆಗಳು 2026 ಆಗಸ್ಟ್ನಲ್ಲಿ ಈ ಹೊಸ ಸಮಗ್ರ ವ್ಯವಸ್ಥೆಯನ್ನು ಆರಂಭಿಸಲಿಕ್ಕೆ ಸಿದ್ಧತೆಯನ್ನು ನಡೆಸ್ತಾ ಇದೆ. ಸೊ ಇದು ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡೋಣ. ಮೊದಲನೇದಾಗಿ ಏಕರೂಪದ ಡಿಜಿಟಲ್ ID ಇರುತ್ತೆ. ಈ ಯೋಜನೆಯು ಭಾರತೀಯ ರಿಸರ್ವ್ ಬ್ಯಾಂಕ್, RBI, ಸೆಬಿ ಮತ್ತು IRDAI ಈ 3 ಸಂಸ್ಥೆಗಳ ಪ್ರಯತ್ನದಿಂದ ಜಾರಿಯಾಗ್ತಾ ಇದೆ. ದಾಖಲೆಗಳ ಪುನರಾವರ್ತನೆ ಇಲ್ಲಿ ಇರಲ್ಲ. ಗ್ರಾಹಕರು ಪ್ರತಿ ಸಾರಿನೂ ಏನೋ ಒಂದು ಹೊಸ ಖಾತೆ ತೆರೆಯುವಾಗ ಅಥವಾ ವಿಮೆ ಮ್ಯೂಚುವಲ್ ಫಂಡ್ ನವೀಕರಣ ಮಾಡುವಾಗ, ಖರೀದಿಸುವಾಗ ಫಿಸಿಕಲ್ ದಾಖಲೆಗಳನ್ನು ಅಥವಾ ಡಿಜಿಟಲ್ ಪ್ರೂಫ್ಗಳನ್ನು ಪದೇ ಪದೇ ನೀಡಬೇಕಾದಂತಹ ಅಗತ್ಯ ಇಲ್ಲಿಗೆ ಬರುವುದಿಲ್ಲ. ಸೊ ಮತ್ತೊಂದು ಸೇಫ್ಟಿ ಮತ್ತು ಕ್ಲಿಯರೆನ್ಸಿಗೆ ಹಣಕಾಸು ಸಂಸ್ಥೆಗಳು ಮತ್ತು ಕೇಂದ್ರ ಡೇಟಾಬೇಸ್ನ ಸಾಮಾನ್ಯವಾಗಿ ಏನು ಮಾಡ್ತಾರೆ, ನೇರವಾಗಿ ಪರಿಶೀಲಿಸಿದ ವಿವರಗಳನ್ನು ಪಡಿತಾ ಇದ್ದಾವೆ. ಆದರೆ ಗ್ರಾಹಕರ OTP ಅನುಮೋದನೆ ಪಡೆದ ಬಳಿಕ ಮಾತ್ರ ಈ ಡೇಟಾವನ್ನು ಪ್ರವೇಶಿಸಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಕಂಪ್ಲೀಟ್ ಸುರಕ್ಷಿತವಾಗಿರುತ್ತೆ. ಆಮೇಲೆ ಮಾಹಿತಿಯ ನಿಖರತೆ. ಹಳೆ ವ್ಯವಸ್ಥೆಯಲ್ಲಿ ಏನಾಗ್ತಾ ಇತ್ತು ಅಂದರೆ, ನಕಲಿ ದಾಖಲೆಗಳು, ಹಳೆಯ ಮಾಹಿತಿ ಅಪ್ಡೇಟ್ ಆಗದಿರೋದು, ಇದೆಲ್ಲ ಸಮಸ್ಯೆ ಆಗ್ತಾ ಇತ್ತು. ಆದರೆ CKYC 2.0ನಲ್ಲಿ ಡೇಟಾವನ್ನು ಹೆಚ್ಚು ನಿಖರವಾಗಿ ಪರಿಶೀಲಿಸುವ ಒಂದು ವ್ಯವಸ್ಥೆ ಇರಲಿದೆ. CKYC 2.0 ಮುಖ್ಯ ಉದ್ದೇಶಗಳು ಮತ್ತು ಪ್ರಯೋಜನಗಳು ಅದನ್ನು ನೋಡ್ತಾ ಹೋಗೋಣ. ಕಾಗದ ಪತ್ರಗಳ ಗೋಳಾಟ ತಪ್ಪಿಸುವಂಥದ್ದು, ಗ್ರಾಹಕರು ಮತ್ತು ಸೇವಾ ಒದಗಿಸುವವರಿಗೆ ಅಂದರೆ ಬ್ಯಾಂಕ್, ಇನ್ಶೂರೆನ್ಸ್ ಇತ್ಯಾದಿ ಕಂಪ್ನಿಗಳಿಗೆ ಮೇಲೆ ಈ ದಾಖಲೆಗಳ ಒಂದು ಪರಿಶೀಲನೆ ಭಾರ ಕಡಿಮೆ ಆಗುತ್ತೆ. ಸೊ ಆಮೇಲೆ ಫೈನಾನ್ಷಿಯಲ್ ಇನ್ಕ್ಲೂಷನ್ಗಿಂತ ಹೆಲ್ಪ್ ಆಗುತ್ತೆ. KYC ಪ್ರಕ್ರಿಯೆ ಸುಲಭ ಮಾಡೋದ್ರಿಂದ ಹೆಚ್ಚು ಜನರ ಮ್ಯೂಚುವಲ್ ಫಂಡ್ಗಳು, ಇನ್ಶೂರೆನ್ಸ್ ಸ್ಕೀಮ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಕೂಡ ಇದು ಪ್ರೇರೇಪಣೆ ಕೊಡುತ್ತೆ. ಸೊ ಇನ್ನು ವಂಚನೆ ತಡೆಗಟ್ಟುವಿಕೆ. ಈಗ ಒಂದೇ ಡಿಜಿಟಲ್ ಗುರುತಿನ ಚೀಟಿ ವ್ಯವಸ್ಥೆ ಇರೋದ್ರಿಂದ, ಒಂದೇ ID ಇರೋದ್ರಿಂದ ವಂಚನೆಗಳನ್ನು ಪತ್ತೆ ಹಚ್ಚುವಂಥದ್ದು ಈಸಿ ಆಗುತ್ತೆ, ತಡಲಿಕ್ಕೆ ಈಸಿ ಆಗುತ್ತೆ, ಡುಪ್ಲಿಕೇಟ್ ಕಡಿಮೆ ಆಗುತ್ತೆ. ಬ್ಯಾಂಕಿಂಗ್, ವಿಮೆ ಮತ್ತು ಬಂಡವಾಳ ಮಾರ್ಕೆಟ್ ಅಂದರೆ ಇನ್ವೆಸ್ಟ್ಮೆಂಟ್ ಮಾರ್ಕೆಟಲ್ಲಿ ಗ್ರಾಹಕರ ಆಕ್ಟಿವಿಟೀಸ್ ಮೇಲೆ ನಿಗಾ ಇಡಲಿಕ್ಕೆ ಕೂಡ ಇದು ಅಧಿಕಾರಿಗಳಿಗೆ, ತನಿಖಾ ಸಂಸ್ಥೆಗಳಿಗೆ ಹೆಲ್ಪ್ ಆಗುತ್ತೆ. ಸೊ ಇದು ಹಾಗಿದ್ರೆ ಕಡ್ಡಾಯನ ಅನ್ನುವಂಥ ಒಂದು ಪ್ರಶ್ನೆ. ಆ್ಯಸ್ ಆಫ್ ನೌ ಸದ್ಯದ ವರದಿಗಳ ಪ್ರಕಾರ ಇದು ಸಂಪೂರ್ಣವಾಗಿ ಕಡ್ಡಾಯಗೊಳಿಸಲಾದ ನಿಯಮವೇ ಅಥವಾ ಗ್ರಾಹಕರ ಸ್ವಯಂ ಪ್ರೇರಿತ ಆಪ್ಷನ್ ಆಗಿರುತ್ತಾ ಎಂಬುದರ ಬಗ್ಗೆ ಅಂತಿಮವಾದಂಥ ಸ್ಪಷ್ಟತೆ ಇನ್ನೂ ಸಿಕ್ಕಿಲ್ಲ. ಇನ್ನೇನು ಸಿಗ್ಬೋದು. ಆದಾಗ್ಯೂ ಭವಿಷ್ಯದಲ್ಲಿ ಬ್ಯಾಂಕಿಂಗ್, ವಿಮೆ ಮತ್ತು ಇನ್ವೆಸ್ಟ್ಮೆಂಟ್ ಸೇವೆಗಳನ್ನು ಪಡೆದುಕೊಳ್ಳಲಿಕ್ಕೆ ಪ್ರತಿಯೊಬ್ಬರಿಗೂ CKYC ಹೊಂದುವಂಥದ್ದು ಅತ್ಯಂತ ಅಗತ್ಯ ಮತ್ತು ಪ್ರಯೋಜನಕಾರಿಯಾಗಲಿದೆ. ಸೊ ಈ ವ್ಯವಸ್ಥೆಯಲ್ಲಿ ಯಾವುದೇ ಹಣಕಾಸು ಸಂಸ್ಥೆಗಳು ನಿಮ್ಮ ಡೇಟಾವನ್ನು ನೇರವಾಗಿ ಪ್ರವೇಶ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ನೀವು ನೀಡುವ OTP ಕ್ಲಿಯರೆನ್ಸ್ ಸಿಕ್ಕಿದ ಮೇಲೆ ಮಾತ್ರ ನಿಮ್ಮ ಮಾಹಿತಿಯನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಇರೋದರಿಂದ ಗ್ರಾಹಕರ ಗೌಪ್ಯತೆ ಮತ್ತು ಭದ್ರತೆಗೆ ಧಕ್ಕೆ ಆಗದ ಹಾಗೆ ಇಲ್ಲಿ ಒಂದು ವ್ಯವಸ್ಥೆ, ಸಿಸ್ಟಮ್ ಇರುತ್ತೆ. ಸೊ ಇದು ಯಾರಿಗೆಲ್ಲ ಉಪಯುಕ್ತ ಆಗಲಿದೆ? ಚಿಲ್ಲರೆ ಗ್ರಾಹಕರು, ರಿಟೇಲ್ ಕಸ್ಟಮರ್ ಮತ್ತು ಹೂಡಿಕೆದಾರರಿಗೆ ಉಪಯೋಗ ಆಗುತ್ತೆ. ಪದೇ ಪದೇ ಬ್ಯಾಂಕ್ಗಳಲ್ಲಿ, ಮ್ಯೂಚುವಲ್ ಫಂಡ್ಗಳಲ್ಲಿ ಅಥವಾ ವಿಮಾ ಕಂಪನಿಗಳಲ್ಲಿ KYC ದಾಖಲೆಗಳನ್ನು ಕೊಡುವಂಥ ತಪ್ಪುತ್ತೆ. ಆಧಾರ್, ಪ್ಯಾನ್ ಇತ್ಯಾದಿ ಕಾರ್ಡ್ಗಳನ್ನು ಪದೇ ಪದೇ ಅರ್ಜಿ ತುಂಬುವಂತಹ ಕೆಲಸಗಳು, ಆ ಕಿರಿಕಿರಿ ಅದರೆಲ್ಲರಿಂದ ಮುಕ್ತಿ ಸಿಗುತ್ತೆ. ಒಮ್ಮೆ ನೋಂದಾಯಿಸಿದರೆ ಸಾಕು, ಎಲ್ಲ ಕಡೆ ಈಸಿಯಾಗಿ ಆ ಸರ್ವಿಸನ್ನು ಪಡೀಲಿಕ್ಕೆ ಸಾಧ್ಯ ಆಗುತ್ತೆ. ಹೊಸ ಹೂಡಿಕೆದಾರರಿಗೆ, ಷೇರುಪೇಟೆ ಇರ್ಬೋದು, ಮ್ಯೂಚುವಲ್ ಫಂಡ್ ಅಥವಾ ಇನ್ಶೂರೆನ್ಸ್ ಸ್ಕೀಮ್ಗಳಲ್ಲಿ ಇನ್ವೆಸ್ಟ್ ಮಾಡಲು ಯೋಚಿಸುವ ಹೊಸಬರಿಗೆ ರಿಜಿಸ್ಟ್ರೇಷನ್ ಪ್ರೊಸೀಜರ್ ತುಂಬ ಈಸಿ ಆಗುತ್ತೆ. ಸೊ ಹಾಗಾಗಿ ಅವರು ಆರಾಮ್ಸೆ ಹಣಕಾಸು ಮಾರುಕಟ್ಟೆಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಬ್ಯಾಂಕ್ಗಳು ಮತ್ತು ಹಣಕಾಸು ಸಂಸ್ಥೆಗಳಿಗೆ ಅವುಗಳಿಗೆ ಏನಾಗುತ್ತೆ ಅಂದರೆ, ಈ ಗ್ರಾಹಕರ ಪರಿಶೀಲನಾ ಪ್ರಕ್ರಿಯೆಗೆ ತಗಲುವ ಸಮಯ ಮತ್ತು ವೆಚ್ಚ ಗಣನೀಯವಾಗಿ ಕಡಿಮೆ ಆಗುತ್ತೆ. ನಕಲಿ ದಾಖಲೆಗಳ ಹಾವಳಿಯನ್ನು ತಡೆಗಟ್ಟಿ ತ್ವರಿತವಾಗಿ ಗ್ರಾಹಕರಿಗೆ ಸೇವೆಯನ್ನು ಕೊಡಲಿಕ್ಕೆ ಅನುಕೂಲ ಆಗುತ್ತೆ. ಸೊ ಇನ್ನು ನಿಯಂತ್ರಕ ಸಂಸ್ಥೆಗಳಿಗೆ ಅಂದರೆ RBI, ಸೆಬಿ, RDIಗೆ ಅವಳಿಗೆ ಏನು ಉಪಯೋಗ ಅಂದರೆ, ಬ್ಯಾಂಕಿಂಗ್, ವಿಮೆ ಮತ್ತು ಬಂಡವಾಳ ಮಾರುಕಟ್ಟೆಯಲ್ಲಿ ಗ್ರಾಹಕರ ಹಣಕಾಸು ಚಟುವಟಿಕೆಗಳ ಮೇಲೆ ನಿಗಾ ಇಡಲಿಕ್ಕೆ ಮತ್ತು ಸಂಭವನೀಯ ವಂಚನೆಗಳ ರಿಸ್ಕನ್ನು ತಡೆಯಲಿಕ್ಕೆ ಇದು ಅಧಿಕಾರಿಗಳಿಗೆ ಒಂದು ಅನುಕೂಲವನ್ನು ಕಲ್ಪಿಸಿಕೊಡುತ್ತೆ.
ವೀಕ್ಷಕರು ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಮನೆ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.